ಹಲೋ ವಿದ್ಯಾರ್ಥಿಗಳೇ, ಎಜುಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿದ್ಯಾರ್ಥಿಗಳೇ, ಸೊ ಯು ಜಿ ಸಿ ಟಿ 2025 ಒಂದು ಹೊಸ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಸ್ಪೆಷಲ್ ಕ್ಯಾಟಗರಿ ಎಲಿಜಿಬಿಲಿಟಿ ಲಿಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವಿತೌಟ್ ಒಂದು ಎಲಿಜಿಬಿಲಿಟಿ ಲಿಸ್ಟ್ ಇರ್ಲಾದಂಗೆ, ನಿಮ್ಮ ಹೆಸರು ಇರ್ಲಾದಂಗೆ ನೀವು ಯಾವುದೇ ಥರ ಕೆ ಸಿ ಟಿ ಹೋಲ್ ಪ್ರಾಸೆಸಲ್ಲಿ ಯಾವುದೇ ಥರ ಒಂದು ಆಪ್ಷನ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ವಿದ್ಯಾರ್ಥಿಗಳೇ, ಸೊ ಇಲ್ಲಿ ಒಂದು ಸ್ಪೆಷಲ್ ಕ್ಯಾಟಗರಿ ಎಲಿಜಿಬಲ್ ಲಿಸ್ಟ್ ಅಂತ ಏನಿದೆ, ಸೊ ಚೆಕ್ ಮಾಡ್ಕೊಳ್ಳೋಣ. ಸೊ ಡ್ರಾಫ್ಟ್ ಕಾಪಿಯನ್ನು ಕೊಟ್ಟಿದ್ದು. ಸೊ ನೀನೇನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಯಾವ ಥರ ಸೀಟ್ ಅಲಾಟ್ಮೆಂಟ್, ಒಂದು ಸೀಟ್ಸ್ನ ಸೆಲೆಕ್ಷನ್ ಮಾಡ್ಕೋಬೇಕು, ಕೋರ್ಸ್ ಎಷ್ಟಿರ್ತವೆ, ಕೋರ್ಸು ಹಾಗೆ ನಿಮ್ಮೊಂದು ತುಂಬ ಮುಖ್ಯ ಪಾತ್ರ ವಹಿಸುತ್ತದೆ. ನೀವು ಒಂದು ಡ್ರಾಫ್ಟ್ ಕಾಪಿನ ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ಡೌನ್ಲೋಡ್ ಮಾಡಿಕೊಂಡು ಎಷ್ಟು ಕಾಲೇಜ್ ಇದ್ದಾವೆ, ಆ ಕಾಲೇಜ್ ನನಗೆ ಎಕ್ಸ್ಪೆಕ್ಟೆಡ್ ಕಾಲೇಜ್ ಏನಿದೆಲ್ಲ, ನಿಮ್ಮೊಂದು ಈ ಥರ ಊರಲ್ಲಿ ಈ ಥರ ಕಾಲೇಜಸ್ ಅಂತ ಎಕ್ಸ್ಪೆಕ್ಟೆಡ್ ಇರುತ್ತೆ. ಸೊ ಆ ಕಾಲೇಜ್ ಎಲ್ಲ ಡ್ರಾಫ್ಟ್ ಕಾಪಿಯಲ್ಲಿ ಮೆನ್ಷನ್ ಇದಾವಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಹಾಗೆ ಆ ಕೋರ್ಸ್ ನೀವು ಎಕ್ಸ್ಪೆಕ್ಟ್ ಮಾಡುವಂಥ ಕೋರ್ಸು ಆ ಕಾಲೇಜ್ ಇದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಈ ಒಂದು ಡ್ರಾಫ್ಟ್ ಕಾಪಿಯಲ್ಲಿರುವಂಥ ಕಾಲೇಜಸ್ಸು ಕೋರ್ಸ್ ಏನಿದಾವಲ್ಲ ಅವು ನೆಕ್ಸ್ಟ್ ಆಪ್ಷನ್ ಅಲ್ಲಿ ಕ್ಯಾರಿ ಆಗ್ತವೆ. ಇಲ್ಲಿ ಡ್ರಾಫ್ಟ್ ಕಾಪಿಯಲ್ಲಿ ಕಾಲೇಜಸ್ ಇಲ್ಲ ಅಂದರೆ ಆಪ್ಷನ್ ಬರುವುದಿಲ್ಲ. ಓಕೆನಾ? ಸೊ ಹಾಗಾಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಇವಾಗ ಸದ್ಯಕ್ಕೆ ಇವತ್ತು 14/6/2025 ಒಂದು ಡೇಟಲ್ಲಿ ಬಿಟ್ಟಿರುವಂಥ ಒಂದು ಹೊಸ ನೋಟಿಫಿಕೇಶನ್ ಚೆಕ್ ಮಾಡ್ಕೊಳ್ಳೋಣ. ಸೊ ವಿದ್ಯಾರ್ಥಿ ಇಲ್ಲಿ ಬಿಟ್ಟಿದ್ದಾರೆ ನೋಡಿ. ಸೊ ಇಲ್ಲಿ ಕ್ಯಾಫ್ ಅಂತ ಬಿಟ್ಟಿದ್ದಾರೆ, ಎಕ್ಸ್ ಕಾರ್ಫ್ ಅಂತ ಬಿಟ್ಟಿದ್ದಾರೆ, ಹಾಗೆ ಡಿಫೆನ್ಸು, ಎಕ್ಸ್ ಡಿಫೆನ್ಸು, NCC, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಹಾಗೆಯೇ ಇಲ್ಲಿ ಕೊಟ್ಟಿದ್ದಾರೆ ಸ್ಪೋರ್ಟ್ಸ್ ಎಲಿಜಿಬಿಲಿಟಿ ಲೀಸ್ಟ್ ನಾಟ್ ರಿಸೈವ್ಡ್ ಫ್ರಮ್ ದ ಡಿಪಾರ್ಟ್ಮೆಂಟ್ ಆಫ್ ಯೂತ್ ಎಂಪವರ್ಮೆಂಟ್ ಆ್ಯಂಡ್ ಸ್ಪೋರ್ಟ್ಸ್. ಸೊ ಇದರಲ್ಲಿ ಸ್ಪೋರ್ಟ್ಸಲ್ಲೇ ಮತ್ತೆ ಇನ್ನೊಂದು ಟೈಪ್ ಬರುತ್ತೆ. ಸೊ ಎಲಿಜಿಬಿಲಿಟಿ ಲಿಸ್ಟ್ ನಾಟ್ ರಿಸೈವ್ಡ್ ಫ್ರಮ್ ದ ಡಿಪಾರ್ಟ್ಮೆಂಟ್ ಆಫ್ ಯೂತ್ ಎಂಪವರ್ಮೆಂಟ್ ಆ್ಯಂಡ್ ಸ್ಪೋರ್ಟ್ಸ್ ಅಂತ ಬರುತ್ತೆ. ಸೊ ಅದನ್ನು ನಾವು ತಗೊಳ್ಳೋದಿಲ್ಲ. ಇಲ್ಲಿ ಮೆನ್ಷನ್ ಮಾಡಿರೋಂಥ ಇವನ್ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಸದ್ಯಕ್ಕೆ ಈ ಒಂದು ಕಾರ್ಫ್ ಏನೈತಾರ ಚೆಕ್ ಮಾಡ್ಕೊಳ್ಳೋಣ. ಅಲ್ಲಿ ಎಲಿಜಿಬಿಲಿಟಿ ಲಿಸ್ಟ್ ಇದೆ. ಸೊ ವಿದ್ಯಾರ್ಥಿ, ನೀವು UG CET ಆಗಿರ್ಬೋದು, ನೀಟ್ ಆಗಿರ್ಬೋದು, ಇಲ್ಲಿ ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೋಡ್ಕೊಳ್ಳಿ ಒಂದ್ಸಲ. ಸೊ UG CET ಹಾಗೆಯೇ ನೀಟ್ 2025 ಕಾರ್ಫ್ ಎಲಿಜಿಬಿಲಿಟಿ ಲೀಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಈ ಕಾರ್ಫಲ್ಲಿ ಮತ್ತೆ ಟೈಪ್ಸ್ ಬರುತ್ತೆ, CRPF ಹಾಗೆಯೇ BSF ಆ್ಯಂಡ್ ITBP ಅಂತ ಬರುತ್ತೆ. ಸೊ ಅಂದರೆ ಇದರಲ್ಲಿ ಕಾರ್ಫ್ ಒಂದು ಅವರ ಅಪ್ಪ ಅಥವಾ ಅಮ್ಮ ಅವರು ಈ ಒಂದು ಕಾರ್ಫ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರ್ತಾರೆ. ಸೊ ಅವ್ರಿಗೆ ಅವ್ರಿಗೆ ಒಂದು ಎಕ್ಸ್ಟ್ರಾ ಒಂದು ರಿಸರ್ವೇಷನ್ ಇದ್ದಂಗೆ ವಿದ್ಯಾರ್ಥಿಗಳು ಇದು. ಸೊ ಅಂಥ ವಿದ್ಯಾರ್ಥಿಗಳಿಗೆ ಇದು ಎಕ್ಸ್ಟ್ರಾ ಒಂದು ರಿಸರ್ವೇಷನ್ ಕೊಡ್ತಿರ್ತಾರೆ, ಒಂದು ನಮ್ಮ KCT ಯಲ್ಲಿ ಸೀಟ್ ಸಿಗಲಿ ಅಂತ ಅಂದು. ಸೊ ನೀವು ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ಪೇರೆಂಟ್ಸ್ ಯಾರಾದರೂ ಈ ಥರ ಕಾರ್ಫಲ್ಲಿ ನಿಮ್ಮದು ಜಾಬ್ ಮಾಡ್ತಿದ್ರೆ, ಸೊ ಅವ್ರಿಗೆ UG CET ಮತ್ತು ನೀಟ್ ಸ್ಪೆಷಲ್ ಎಲಿಜಿಬಿಲಿಟಿ ಕೋಟಾ ಇರುತ್ತೆ. ಸೊ ಅದರಲ್ಲಿ ನಿಮಗೆ ಸೀಟ್ ಅನುಕೂಲ ಮಾಡಿಕೊಡ್ತಾರೆ. ನೀವೊಂದು ಸೀಟ್ ತೊಗೊಳಕ್ಕೆ ಅನುಕೂಲ ಆಗುತ್ತೆ. ಓಕೆನಾ? ಸೊ ನಾರ್ಮಲ್ ಆಗಿ ಜನರಲ್ ವಿದ್ಯಾರ್ಥಿಗಳ ಜೊತೆ ನೀವು ಪಾರ್ಟಿಸಿಪೇಟ್ ಮಾಡೋಂಗಿಲ್ಲ, ನಿಮ್ಮದು ಸ್ಪೆಷಲ್ ಆಗಿ ಒಂದು ಪಾರ್ಟಿಸಿಪೇಷನ್ ಇರುತ್ತೆ. ಓಕೆನಾ? ಸೊ ಹಾಗೆಯೇ ಇಲ್ಲಿ ಚೆಕ್ ಮಾಡ್ಕೊಳ್ಳಿ, ಯಾರು ಕಾರ್ಫಿನವರು ವಿದ್ಯಾರ್ಥಿಗಳು ಇದ್ದರೆ ನಿಮ್ಮ ಒಂದು ನೇಮ್ ಇದರಲ್ಲಿ ಮೆನ್ಷನ್ ಮಾಡ್ತಾರಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ನಂಬರು, CET ನಂಬರ್ ಎರಡೂ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ಲ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಸೊ ನೀವು ಒಂದ್ಸಲ ನಿಮ್ಮ ಹೆಸರು ಇದರಲ್ಲಿ ಇತ್ತು ಅಂದರೆ ನೀವು UG CET ಹಾಗೂ ನೀಟ್ ಎರಡಕ್ಕೂ ಎಲಿಜಿಬಲ್ ಇರ್ತೀರಾ. ಸೊ ನೀವು ನೀಟ್ ಕೂಡ ಅಪ್ಲೈ ಮಾಡಿದ್ರೆ ನೀಟ್ ಕೂಡ ಒಂದೇ ಸಲ ಎಲಿಜಿಬಲ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಓಕೆನಾ? ಸೊ ಹಾಗೆ ನೆಕ್ಸ್ಟ್ ಚೆಕ್ ಮಾಡ್ಕೊಳ್ಳೋಣ ಬನ್ನಿ ವಿದ್ಯಾರ್ಥಿಗಳೇ. ಸೊ ಎಕ್ಸ್ ಕಾರ್ಫ್ ಅಂದರೆ ಕಾರ್ಫಲ್ಲೇ ಮತ್ತೆ ನೀವು ಅಂದರೆ ರಿಟೈರ್ಮೆಂಟ್ ಆಗಿದ್ರು ಕೂಡ ನಿಮ್ಗೆ ಎಲಿಜಿಬಿಲಿಟಿ ಲಿಸ್ಟ್ ಇರುತ್ತೆ. ರಿಟೈರ್ಮೆಂಟ್ ಆಗಿರ್ತಾರೆ ಅವರ ಪೇರೆಂಟ್ಸು, ಸೊ ಅದು ಕೂಡ ಎಲಿಜಿಬಿಲಿಟಿ ಬಿಟ್ಟಿದ್ದಾರೆ. ಸೊ ಅವರು ಕೂಡ ಅಪ್ಲೈ ಮಾಡ್ಬೋದು. ಬಟ್ ಒಟ್ಟು ನಿಮ್ಮ ಒಂದು ಪೇರೆಂಟ್ಸ್ ಯಾರಾದರೂ ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿರ್ಬೇಕು ಅಷ್ಟೇ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, UG CET ಮತ್ತು ನೀಟ್ 2025 ಎಕ್ಸ್ CRPF ಪೆಂಡಿಂಗ್ ಲಿಸ್ಟ್ ಅಂತ ಇದ್ದಾವೆ. ಸೊ ಪೆಂಡಿಂಗ್ ಲಿಸ್ಟ್ ಏನಿದೆಲ್ಲ, ಸೊ ಅವ್ರದ್ದು ಇನ್ನೂ ಸ್ವಲ್ಪ ಡಿಲೇ ಆಗುತ್ತೆ. ಸೊ ಡಾಕ್ಯುಮೆಂಟ್ಸ್ ಏನು ಪ್ರಾಬ್ಲಮ್ಸ್ ಇರ್ಬೋದು. ಸೊ ಹಾಗೇನೆ ಇಲ್ಲಿ ನೋಡಿ, ಎಕ್ಸ್ ಡಿಫೆನ್ಸಲ್ಲಿ ಹಾಗೆಯೇ NCC ಅಲ್ಲಿ ವಿದ್ಯಾರ್ಥಿಗಳು NCC ಅಲ್ಲಿ ಇದು ಮಾಡ್ತಿರ್ತಲ್ಲ, ಸೊ ಆ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಆಗಿದೆ ಇರುತ್ತೆ. ಸೊ ಟೋಟಲ್ ಎಷ್ಟೊಂದು ಎಲಿಜಿಬಿಲಿಟೀಸ್ ಬಿಟ್ಟಿದ್ದಾರೆ. ಸೊ ನೀವು ಅಪ್ಲಿಕೇಶನ್ ಹಾಕೋ ಮುಂದೆ ಏನೇನು ಮೆನ್ಷನ್ ಮಾಡಿದ್ದೀರಾ ಆ ಮೆನ್ಷನಲ್ಲಿ ಮತ್ತೆ ನೀವು ಒಂದು ಡಿಫೆನ್ಸಾ, NCCನ, ಸ್ಕೌಟ್ಸಾ ಅಥವಾ CAPF ಈ ಥರ ಏನಾದರೂ ಒಂದು ಅಪ್ಲಿಕೇಶನಲ್ಲಿ ಮೆನ್ಷನ್ ಮಾಡಿದರೆ, ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ರೆ ಅಂದರೆ ಇಲ್ಲಿ ಕಂಪಲ್ಸರಿ ಬಂದು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಎಲಿಜಿಬಿಲಿಟಿ ಲಿಸ್ಟನ್ನು ಕೊಟ್ಟಿಲ್ಲ ಅಂತ, ನಿಮ್ಮ ಹೆಸರು ಇಲ್ಲ ಅಂತಂದರೆ ನೀವು ನಾಟ್ ಎಲಿಜಿಬಲ್ ಇರ್ತಾರೆ. ನೆಕ್ಸ್ಟ್ ಒಂದು ಹೋಲ್ ಪ್ರಾಸೆಸಲ್ಲಿ ನೀವು ಎಲಿಜಿಬಲೇ ಬರೋಂಗಿಲ್ಲ. ಸೊ UG ನೀಟ್ ಕೂಡ ಎಲಿಜಿಬಲ್ ಬರೋಂಗಿಲ್ಲ. ಯಾಕಂದರೆ ಅವರು UG CET ಮತ್ತು ನೀಟ್ 2025 ಎರಡು ಅಟ್ ಎ ಟೈಮನ್ನೇ ನೀಟ್ಗೂ ಮತ್ತು UG CETಗೂ ಅಟ್ ಎ ಟೈಮು ಎಲಿಜಿಬಿಲಿಟಿ ಲಿಸ್ಟನ್ನು ಕೊಟ್ಟಿದ್ದಾರೆ. ಒಂದು CRF ಆಗಿರ್ಬೋದು, CAPF ಆಗಿರ್ಬೋದು, ಡಿಫೆನ್ಸು, NCC, ಸ್ಕೌಟ್ಸ್ ಮತ್ತು
ಇದಕ್ಕೆಲ್ಲ ಅಟ್ ಎ ಟೈಮ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳು. ಹಾಗೆಯೇ ಈ ಒಂದು ನಾರ್ಮಲ್ ಅಪ್ಲಿಕೇಶನ್ ಹಾಕಿರುವಂಥ ವಿದ್ಯಾರ್ಥಿಗಳು ಏನು ಒಂದು ಯಾವುದೋ ನಾರ್ಮಲ್ KB ಎಂಪ್ಲಾಯಿ, ಪೊಲೀಸು, ಸೊ ಈ ಥರ ಏನಾದರೂ ವಿದ್ಯಾರ್ಥಿಗಳು ಏನೋ ಇದ್ದರೆ ಸೊ ಅವ್ರದ್ದೆಲ್ಲ ನಾರ್ಮಲ್ ಅಪ್ಲಿಕೇಶನ್ ಆಗಿರುತ್ತೆ. ಸೊ ಅವರು ಇಲ್ಲಿ ಚೆಕ್ ಮಾಡೋದು ಬೇಕಾಗಿಲ್ಲ ಅವರು. ಓಕೆನಾ ವಿದ್ಯಾರ್ಥಿಗಳು? ಇದು ಓನ್ಲಿ ಫಾರ್ ಡಿಫೆನ್ಸ್, NCC, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಆ್ಯಂಡ್ CAPF ಇವ್ರಿಗೆ ಮಾತ್ರ ಡಿಪೆಂಡೆಂಟ್. ಸೊ ನಿಮ್ಗೆ ಏನೋ ಎಕ್ಸ್ಟ್ರಾ ನಾವು ಬೇಕಂದ್ರೆ ಪ್ರತಿಯೊಂದು ಕೂಡ ಚೆಕ್ ಮಾಡ್ಕೋಬೋದು. CAPF ಅಂದರೆ ಡಿಫೆನ್ಸ್ ಅಂದ್ರೆ ಏನು, ಇದೆಲ್ಲ ಚೆಕ್ ಮಾಡ್ಕೊಳ್ಳಿ. ಸೊ ಈ ನಾರ್ಮಲ್ ಜನರಲ್ ವಿದ್ಯಾರ್ಥಿಗಳು ಏನಿದೆಲ್ಲ ಸೊ ಇದ್ರಲ್ಲಿ ಚೆಕ್ ಮಾಡಬೇಕಾಗಿಲ್ಲ. ನಿಮ್ದು ಹೇಳಿದ್ದೆ ನೆಕ್ಸ್ಟ್ ಒಂದು ಈ ವಿಡಿಯೋ ನಂತರ ಒಂದು ಅರೌಂಡ್ 1 day 2 days ನಿಮ್ಮದು ಕೂಡ ನಾರ್ಮಲ್ ಜನರಲ್ ಎಲಿಜಿಬಲ್ ಕ್ಯಾಟಗರಿ ಎಲಿಜಿಬಲ್ ಲಿಸ್ಟ್ ಕೂಡ ಬಿಡ್ತಾರೆ. ಸೊ ಅವಾಗ ನೀವು ಚೆಕ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ.